ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ಟಾಪಿಕ್ ನಿಮ್ಮ ಬಗ್ಗೆ ಅವ್ರೇನು ಯೋಚನೆ ಮಾಡ್ತಾ ಇದ್ದಾರೆ ಆ ಥರ ಕೇಳೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಹಾಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರೋರಿಗೆ, ಕಮೆಂಟ್ಸ್ ಮಾಡ್ತಾ ಇರೋರಿಗೆ, ಸಬ್ಸ್ಕ್ರೈಬ್ ಮಾಡಿರೋರಿಗೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಈ ಟೈಮಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಈ ಟೈಮಲ್ಲಿ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಎಲ್ಲ ಡಾಟ್ಸ್ ಜಾಯಿನ್ ಆಗಿ ದೂರ ಆಗ್ತಾ ಇದೆ. ಹಾಗೆ ಕೆಲವು ಎರಡೆರಡು ಜಾಯಿನ್ ಆಗ್ತಾ ಇದೆ, ಕೆಲವು ದೂರ ಆಗ್ತಾ ಇದೆ. ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಈಗಲೂ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅವರು. ಇಬ್ರು ಅಕಸ್ಮಾತ್ ಆಗಿ ಭೇಟಿಯಾಗಿದ್ದೀರಾ. ಇಲ್ಲೊಂದು ಅಟ್ರಾಕ್ಷನ್ ಇದೆ. ನೀವು ಎಷ್ಟೇ ಬೇಡ ಅಂದ್ರೂ ಕನೆಕ್ಟ್ ಆಗ್ತೀರಾ, ಎಲ್ಲೋ ಮೀಟ್ ಆಗ್ತೀರಾ. ಭಾವನೆಗಳಿದೆ ಇಬ್ಬರಲ್ಲೂ, ಹಾಗೆ ಅಟ್ರಾಕ್ಷನ್ನು ಇದೆ. ಜೀವನದ ಬಗ್ಗೆ ಒಳ್ಳೆ ಕನಸುಗಳಿದೆ, ಆದರೆ ಏನು ನಡೀತಾ ಇಲ್ಲ ಅನ್ನೋ ಬೇಜಾರಿದೆ. ಯಾವ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ನಿಮ್ಮ ಜೊತೆ ಜೀವನ ಮಾಡಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬ ದುಡ್ಡು ಸಂಪಾದನೆ ಮಾಡಬೇಕು, ಫ್ಯಾಮಿಲಿನ ಸಂತೋಷವಾಗಿ ಇಟ್ಕೋಬೇಕು. ಆ ಥರ ಸಾಕಷ್ಟು ಯೋಚನೆಗಳಿದೆ ಈ ವ್ಯಕ್ತಿನಲ್ಲಿ. ಆದರೆ ನಿಮ್ಮನ್ನು ನೆನಪಿಸ್ಕೊಂಡಾಗ ಏನೋ ಮನಸ್ಸಿಗೆ ಸಮಾಧಾನ, ಕಂಫರ್ಟ್ ಫೀಲ್ ಆಗುತ್ತೆ. ನಿಮ್ಮ ಮಾತುಗಳು, ನಿಮ್ಮ ನಗು, ನಿಮ್ಮ ನೆನಪು ಅವ್ರಿಗೊಂದು ಹೀಲಿಂಗ್ ಮಂತ್ರ. ಈಗೀಗ ಜೀವನ ಮಿಸ್ಟ್ರಿ ಅಂತ ಅನ್ನಿಸ್ತಾ ಇದೆ. ಯಾಕೋ ಯಾವ ಕೆಲಸಗಳು ಆಗ್ತಾ ಇಲ್ಲ. ಇದೆಲ್ಲ ಯಾವಾಗ ಸರಿಯಾಗುತ್ತೆ? ಇಮೋಷ್ನಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಒಂದೊಂದು ಸಾರಿ ಇನ್ಸೆಕ್ಯೂರಿಟಿನೂ ಇದೆ, ಕಟ್ಟಿ ಹಾಕದಂಥ ಪರಿಸ್ಥಿತಿ. ಇಲ್ಲಿ ಇಬ್ರು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ, ಆ ಥರನೂ ಅನ್ನಿಸ್ತಾ ಇದೆ. ನಿಮ್ಮನ್ನು ಕಳ್ಕೋತೀನೇನೋ ಅನ್ನೋ ಭಾವನೆ, ಆ ಭಾವನೆ ಬಂದಾಗ ಮನಸ್ಸಿಗೆ ತುಂಬ ಕಿರಿಕಿರಿ ಆಗುತ್ತೆ. ಭಯ, ಆತಂಕ ಎಲ್ಲ ಇದೆ. ಹಾಗೆ ಒಂದು ಕಡೆ ಕಾನ್ಫಿಡೆನ್ಸು ಇದೆ. ನೀವು, ನಿಮ್ಮ ಮಾತುಕತೆ, ನಿಮ್ಮ ಬಿಹೇವಿಯರು ಎಲ್ಲ ಪಾಸಿಟಿವ್ ಅನಿಸುತ್ತೆ ಅವ್ರಿಗೆ. ಆಗಾಗ ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತೀರಾ, ಧೈರ್ಯ ಕೊಡ್ತೀರಾ, ಎನ್ಕರೇಜ್ ಮಾಡ್ತೀರಾ. ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆದ್ರೂ ನಾನೇನಾದರೂ ಸಾಧಿಸಬೇಕು, ಅಚೀವ್ ಮಾಡಬೇಕು ಆ ಥರ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಒಂದು ಹಾನೆಸ್ಟ್ ಪರ್ಸನ್ ಆ ಥರ ಅನ್ನಿಸ್ತಾ ಇದೆ, ಪ್ರಾಕ್ಟಿಕಲ್ ಪರ್ಸನ್. ನಿಮ್ಮ ಕೈ ಬಿಡಲ್ಲ ಅನ್ನೋ ಒಂದು ಗ್ಯಾರಂಟಿ ಇದೆ. ಕ್ವಿಕ್ ಡಿಸಿಷನ್ ತಗೋಬೇಕು. ನಿಮ್ಮನ್ನ ಇಷ್ಟು ದಿನ ಕಾಯಿಸಿದ್ದು ಬೇಜಾರಾಗ್ತಾ ಇದೆ ಅವ್ರಿಗೆ. ಫ್ಯಾಮಿಲಿನ ಒಪ್ಪಿಸ್ತೀನಿ ಅನ್ನೋ ಒಂದು ಭರವಸೆ ಇದೆ. ಎಲ್ಲಿ ಹೋದ್ರೂ ನಿಮ್ಮ ನೆನಪು ಬರುತ್ತೆ. ನೀವೇ ಅವ್ರ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಆ ಥರ ಅನಿಸುತ್ತೆ ಅವ್ರಿಗೆ. ಸುತ್ತಿ ಬಳಸಿ ಯಾವಾಗಲೂ ನಿಮ್ಮ ನೆನಪಿರುತ್ತೆ. ನಿಮ್ಮ ಫೋನ್ ಕಾಲ್ಗೆ, ಮೆಸೇಜ್ಗೆ ಮನಸ್ಸು ಅಡಿಕ್ಟ್ ಆಗಿದೆ ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ. ಒಂದಿನ ನೀವು ಕಾಲ್ ಮಾಡ್ದಿದ್ರೆ, ನೀವು ಕಾಣಿಸ್ತಿದ್ರೆ, ಎಲ್ಲದರಲ್ಲೂ ಉದಾಸ ಮನೋಭಾವನೆ ಇದೆ. ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ಆಗ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಶುರು ಆಗುತ್ತೆ. ಯಾಕೆ ಹೀಗೆ ಅನ್ನಿಸ್ತಾ ಇದೆ? ಮೈಂಡ್ ಈಗೀಗ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನ್ನಿಸ್ತಾ ಇದೆ. ಮುಂದೆ ಅವರೊಂದು ಒಳ್ಳೆ ಡಿಸಿಷನ್ ತಗೋಬೋದಾ? ಅವರ ಪರಿಸ್ಥಿತಿ ಸುಧಾರಿಸುತ್ತಾ? ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ? ಇದಕ್ಕೆ ಟ್ಯಾರೋ ಕಾರ್ಡಿಂದ ಏನು ಬರುತ್ತೆ ನೋಡೋಣ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಏನು ಮೆಸೇಜ್ ಇದೆ ನಿಮಗೆ? ಎಸ್, 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ.
ಕೆಲವರಲ್ಲಿ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ ಆ ಥರ ಹೇಳಿದೆ ನಾನು. ದಿ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಏನು ಡಿಸಿಷನ್ ತಗೊಳಕ್ಕಾಗಿಲ್ಲ ಅನ್ನೋ ಒಂದು ಮನಸ್ಥಿತಿ ಇದೆ. ಟೆನ್ ಆಫ್ ವ್ಯಾಂಡ್ಸ್, ಎಂಪರರ್ ಕಾರ್ಡ್, ಮತ್ತೊಂದು ಟೆನ್ ಆಫ್ ಸಾರ್ಡ್ಸ್. ಏನೋ ಬೇಜಾರಿದೆ, ತುಂಬ ದುಡ್ಡು ಮಾಡಬೇಕು ಅಂತ ಇದೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಮನಸ್ಸಲ್ಲಿ ತುಂಬ ಸಂತೋಷ ಇದೆ. ನೋಡೋಣ ಏನಿದೆ ಅಂತ. ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಮನಸ್ಸಿಗೆ ಒಂಟಿತನ ಇದೆ, ಫೀಲ್ ಆಗ್ತಾ ಇದೆ. ಯಾವುದೋ ಕೆಲಸಗಳಾಗ್ತಾ ಇಲ್ಲ, ಏನೂ ನಡೀತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ. ತುಂಬ ದುಡ್ಡು ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ. ಆದರೆ ನಿಮ್ಮನ್ನು ನೆನಪಿಸ್ಕೊಂಡಾಗ ತುಂಬ ಸಂತೋಷ ಇದೆ. ನಾನೊಂದು ಕಂಪ್ಲೀಟ್ ಮ್ಯಾನ್ ಆರ್ ವುಮನ್ ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಮನ್ನು ನೆನಪಿಸ್ಕೊಂಡಾಗ. ಯಾಕೆಂದರೆ ನೀವು ಅವ್ರಿಗೆ ಎನ್ಕರೇಜ್ ಮಾಡ್ತೀರಾ, ನಿಮ್ಮಿಂದ ಒಂದು ಸಮಾಧಾನ ಇದೆ, ಸಂತೋಷ ಇದೆ. ಆದರೆ ಮುಂದೆ ಏನು ಅನ್ನೋ ಒಂದು ಭಾವನೆ ಇದೆ. ತುಂಬ ದುಡ್ಡು ಮಾಡಬೇಕು, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ಒಂದು ಪ್ರಾಕ್ಟಿಕಲ್ ಪರ್ಸನ್ ಆ ಥರನೂ ಇದೆ. ನಿಮ್ಮ ಜೊತೆ ಜೀವನ ಮಾಡಬೇಕು, ಸಂತೋಷವಾಗಿರಬೇಕು ಆ ಥರನೂ ಮನಸ್ಸಿದೆ. ಆದರೆ ಯಾಕೋ ಏನೋ ಯಾವ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಮನಸ್ಸಿಗೆ, ಕಿರಿಕಿರಿ ಇದೆ, ಸಿಟ್ಟು ಬರುತ್ತೆ. ಆದರೆ ಕಷ್ಟಪಟ್ಟು ಕೆಲಸ ಮಾಡುವಂಥ ವ್ಯಕ್ತಿ, ಹಾನೆಸ್ಟ್ ಪರ್ಸನ್, ಮನಸ್ಸು ಪಾಸಿಟಿವ್ ಆಗಿ ಥಿಂಕ್ ಮಾಡುತ್ತೆ ಯಾವಾಗ್ಲೂ. ಇಲ್ಲ, ಯಾವತ್ತಾದ್ರೂ ಒಂದಿನ ಎಲ್ಲ ಸರಿಯಾಗುತ್ತೆ, ನನ್ನ ಜೀವನದಲ್ಲಿ ಪಾಸಿಟಿವಿಟಿ ಇದೆ, 108 ಕನಸುಗಳಿದೆ, ಅದೆಲ್ಲ ಒಂದಲ್ಲ ಒಂದಿನ ಸರಿಯಾಗುತ್ತೆ ಆ ಥರ ಮನಸ್ಸು ಹುಡುಕ್ತಾ ಇದೆ. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಮೆಸೇಜ್ ಇದೆ ನೋಡೋಣ. ಹೌದು, ಜೀವನನೇ ಹಾಗೆ, ನಾವು ಅಂದ್ಕೊಂಡಂತೆ ಏನೂ ನಡೆಯಲ್ಲ. ಆದ್ರೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ. ರೈಟ್ನೆಸ್ ನೋಡಿ, ಹಾಗೆ ಇಲ್ಲೊಂದು ಪೋಸ್ಟ್ಪೋನ್ಮೆಂಟ್, ಸೆಲೆಬ್ರೇಷನ್, ವಾವ್, ಮತ್ತೊಂದು ಟ್ರಾವೆಲಿಂಗ್, ಫೈನಲ್ ಕಾರ್ಡ್ ಶೇರಿಂಗ್. ಇಲ್ಲೊಂದು ಚೇಂಜ್ ಇದೆ, ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಇದೆ. ಆ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ, ಸೆಲೆಬ್ರೇಷನ್ ಇದೆ. ಹೌದು, ಕೆಲವು ಪೋಸ್ಟ್ಪೋನ್ ಆಗ್ತಾ ಇರ್ಬೋದು ಸದ್ಯದ ಪರಿಸ್ಥಿತಿನಲ್ಲಿ. ಯಾಕೆಂದರೆ ಲೋ ಎನರ್ಜಿನಲ್ಲಿ ಇರುವಾಗ ಯಾವ ಕೆಲಸಗಳು ಅಷ್ಟೊಂದು ಸರಿಯಾಗಿ ನಡೆಯಲ್ಲ. ಆದರೆ ಈ ಜೀವನ ಅನ್ನೋ ಒಂದು ಪ್ರಯಾಣದಲ್ಲಿ ನೀವಿಬ್ರೂ ಎಲ್ಲನೂ ಶೇರ್ ಮಾಡ್ಕೋತೀರಾ, ಮುಂದೆ ಒಟ್ಟಿಗೆ ಜೀವನ ಮಾಡ್ತೀರಾ, ಸೆಲೆಬ್ರೇಟ್ ಮಾಡ್ತೀರಾ. ಹಾಗೆ ಇಲ್ಲೊಂದು ಮ್ಯಾರೇಜ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಮನಸ್ಸು ಒಡೆದಿರ್ಬೋದು, ಬೇಜಾರಿರ್ಬೋದು. ಆದರೆ ಕಾಲಕ್ರಮೇಣ ಇದೆಲ್ಲ ಸರಿಯಾಗ್ತಾ ಬರುತ್ತೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಅವರು ಏನೇನೋ ಕನಸುಗಳು ಇಟ್ಕೊಂಡಿದ್ದಾರೆ, ಅದೆಲ್ಲ ಸರಿಯಾಗುತ್ತಾ ನೋಡೋಣ. ಇಲ್ಲೊಂದು ಪೀಸ್ಫುಲ್ನೆಸ್ ಬರ್ತಾ ಇದೆ, ಹಾರ್ಮನಿ ಬರ್ತಾ ಇದೆ, ಶಾಂತಿ, ನೆಮ್ಮದಿ ಜೀವನ ನಿಮ್ಮದಾಗುತ್ತಾ ನೋಡೋಣ. ಮತ್ತೊಂದು ಲಾಯಲ್ಟಿ, ಹಾಗೆ ಎಕ್ಸ್ಪ್ರೆಷನ್, ಫೈನಲ್ ಕಾರ್ಡ್ ಗ್ರ್ಯಾಟಿಟ್ಯೂಡ್. ನಿಮಗಿಲ್ಲೇನಿದೆ? ರೆಸ್ಪೆಕ್ಟ್. ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಇದೆ, ಇಲ್ಲಿ ನಂಬಿಕೆ ಇದೆ, ಪ್ರೀತಿ ವಿಶ್ವಾಸಗಳಿದೆ, ಲಾಯಲ್ಟಿ ಇದೆ, ಹಾರ್ಮನಿ, ಆ ಥರ ಪಾಸಿಟಿವ್ ಫೀಲಿಂಗ್ಸ್ ಇದೆ ಇಬ್ಬರಲ್ಲೂ. ನಿಮ್ಮನ್ನು ನೆನಪಿಸ್ಕೊಂಡಾಗ ಪೀಸ್ಫುಲ್ನೆಸ್ ಇದೆ, ನೆಮ್ಮದಿ ಇದೆ, ಸಮಾಧಾನ ಇದೆ.
ಆದರೆ ಒಂದಲ್ಲ ಒಂದಿನ ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋ ದಿನ ಬರುತ್ತೆ ನಿಮ್ಮ ಲೈಫಲ್ಲಿ. ಇದೆಲ್ಲ ಸರಿಯಾಗುತ್ತೆ. ರೈಟ್ನೆಸ್, ಆ ಒಂದು ಡಿವೈನ್ ಟೈಮ್ ಬಂದಾಗ ತಾನಾಗಿ ಎಲ್ಲ ಸರಿಯಾಗುತ್ತೆ. ಅವರ ಮನಸ್ಸಲ್ಲಿ ಏನೇನೋ ಯೋಚನೆಗಳಿದೆ ನಿಮ್ಮ ಬಗ್ಗೆ, ಅದೆಲ್ಲ ಮುಂದೆ ದಿನ ಕಳೆದ ಹಾಗೆ ಸರಿಯಾಗುತ್ತೆ. ಅವ್ರು ಏನೇನು ಡಿಸಿಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆಲ್ಲ ಒಂದು ಡಿವೈನ್ ಟೈಮಿಂಗ್ ಇದೆ. ಆ ಕಾಲ ಬಂದಾಗ ಎಲ್ಲ ಸರಿಯಾಗುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.